ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶ್ರೀ ರಾಘವೇಂದ್ರಾಯ ನಮಃ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಎಂದರೆ ಅದನ್ನು ನೆನೆದ ತಕ್ಷಣ ಎಂತಹ ಕಷ್ಟಗಳು ಕರಗಿ ನೀರಾಗುತ್ತವೆ. ಸ್ನೇಹಿತರೆ, ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆಯಲು ಬಯಸುತ್ತೇವೆ. ಆದರೆ ಪ್ರತಿಯೊಬ್ಬರಿಗೂ ಪ್ರತಿ ಬಾರಿ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂತಹ ಸಮಯದಲ್ಲಿ ಸ್ವತಃ ರಾಯರೇ ನಮ್ಮ ಮನೆಗೆ ನಡೆದುಕೊಂಡು ಬರುತ್ತಾರೆ. ಅಂದರೆ ನೀವು ನಂಬುತ್ತೀರಾ? ಹೌದು, ರಾಯರ ಮೃತ್ತಿಕೆ ಅಂದರೆ ಮಂತ್ರಾಲಯದ ಪವಿತ್ರ ಮಣ್ಣಿನಲ್ಲಿ ಸ್ವತಃ ರಾಯರ ಸನ್ನಿಧಾನ ಇರುತ್ತದೆ. ಆ ಮೃತ್ತಿಕೆಯನ್ನು ಮನೆಗೆ ತಂದರೆ ರಾಯರೇ ನಮ್ಮ ಮನೆಗೆ ಬಂದಂತೆ. ಆದರೆ ಈ ಮೃತ್ತಿಕೆಯನ್ನು ಮನೆಗೆ ತರುವ ಸರಿಯಾದ ನಿಯಮ ಯಾವುದು? ಮೃತ್ತಿಕಾ ಬೃಂದಾವನ ಇರುವ ಜಾಗದಲ್ಲಿ ನಡೆಯುವ ಪವಾಡಗಳೇನು? ಮತ್ತು ಕೇವಲ ಒಂದು ಸಣ್ಣ ಮಂತ್ರದ ಮೂಲಕ ರಾಯರು ನಿಮ್ಮ ಮನೆಯ ಕಷ್ಟಗಳನ್ನು ಹೇಗೆ ದೂರ ಮಾಡುತ್ತಾರೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಇವೆಲ್ಲವನ್ನು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಮಧ್ಯದಲ್ಲಿ ನಾನು ನಿಮಗೆ ರಾಯರ ಪೂಜೆಯ ಒಂದು ರಹಸ್ಯ ನಿಯಮವನ್ನು ಹೇಳಲಿದ್ದೇನೆ. ವಿಡಿಯೋ ತುಂಬ ರೋಮಾಂಚನಕಾರಿಯಾಗಿದೆ. ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮೃತ್ತಿಕೆ ಎಂದರೆ ಕೇವಲ ಮಣ್ಣಲ್ಲ, ಇದು ರಾಯರು ಸಜೀವವಾಗಿ ಕುಳಿತು ತಪಸ್ಸು ಮಾಡುತ್ತಿರುವ ಬೃಂದಾವನದ ಪವಿತ್ರ ಮಣ್ಣು. ರಾಯರು ಬೃಂದಾವನ ಪ್ರವೇಶ ಮಾಡುವಾಗ ಹೇಳಿದ್ದರು, ನನ್ನ ಶಕ್ತಿ ಈ ಮೃತ್ತಿಕೆಯಲ್ಲಿ ಇರುತ್ತದೆ ಎಂದು. ಪ್ರಪಂಚಾದ್ಯಂತ ಇರುವ ನೂರಾರು ರಾಯರ ಮಠಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇರುವುದಿಲ್ಲ. ಬದಲಿಗೆ ಮಂತ್ರಾಲಯದಿಂದ ತಂದ ಈ ಪವಿತ್ರ ಮೃತ್ತಿಕೆಯನ್ನು ಇಟ್ಟು ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಅಲ್ಲಿ ಮಂತ್ರಾಲಯದಲ್ಲಿ ಎಂತಹ ಶಕ್ತಿ ಇದೆಯೋ ಅದೇ ಶಕ್ತಿ ಆ ಮಠದಲ್ಲೂ ಜಾಗೃತವಾಗುತ್ತದೆ. ಯಾರ ಮನೆಯಲ್ಲಿ ರಾಯರ ಮೃತ್ತಿಕೆ ಇರುತ್ತದೆಯೋ ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ, ಭೂತ ಪ್ರೇತಗಳ ಬಾಧೆ ಅಥವಾ ದೃಷ್ಟಿದೋಷ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಮನೆಯನ್ನು ಸ್ವತಃ ರಾಯರೇ ಕಾವಲು ಕಾಯುತ್ತಾರೆ. ರಾಯರ ಮೃತ್ತಿಕೆಯಿಂದ ಇತಿಹಾಸದಲ್ಲಿ ನೂರಾರು ಪವಾಡಗಳು ನಡೆದಿವೆ. ಅದರಲ್ಲಿ ಒಂದು ನೈಜ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ, ಕೇಳಿ. ಕೆಲವು ವರ್ಷಗಳ ಹಿಂದೆ ರಾಯರ ಪರಮ ಭಕ್ತರೊಬ್ಬರ ಮನೆಯಲ್ಲಿ ಒಂದು ಘೋರ ದುರಂತ ನಡೆದಿತ್ತು. ಅವರ 5 ವರ್ಷದ ಸಣ್ಣ ಮಗು ಹಠಾತ್ತಾಗಿ ತೀವ್ರ ಜ್ವರದಿಂದ ಪ್ರಜ್ಞೆ ಕಳೆದುಕೊಂಡಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಪರೀಕ್ಷಿಸಿ, ಮಗು ಈಗಾಗಲೇ ಮೃತಪಟ್ಟಿದೆ, ನಾವು ಇನ್ನೂ ಏನು ಮಾಡಲು ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿದರು. ಆ ತಂದೆ ತಾಯಿಯ ದುಃಖ ಮುಗಿಲು ಮುಟ್ಟಿತು. ಆದರೆ ಆ ತಾಯಿಗೆ ರಾಯರ ಮೇಲೆ ಅಚಲವಾದ ನಂಬಿಕೆ ಇತ್ತು. ಅವಳು ಧೃತಿಗೆಡದೆ ತನ್ನ ಮನೆಯಲ್ಲಿದ್ದ ರಾಯರ ಪವಿತ್ರ ಮೃತ್ತಿಕೆಯನ್ನು ತಂದು, ರಾಯರೇ ನೀನೇ ಗತಿ ಎಂದು ಕಣ್ಣೀರು ಹಾಕುತ್ತಾ ಮಗುವಿನ ಹಣೆ ಮತ್ತು ಎದೆಯ ಭಾಗಕ್ಕೆ ಹಚ್ಚಿದಳು. ನಂತರ ಮೃತ್ತಿಕೆ ಬೆರೆಸಿದ ಪವಿತ್ರ ತೀರ್ಥದ ಒಂದು ಹನಿಯನ್ನು ಮಗುವಿನ ಬಾಯಿಗೆ ಹಾಕಿದಳು. ಅಲ್ಲಿ ನೆರೆದಿದ್ದವರೆಲ್ಲರೂ ಸತ್ತ ಮಗು ಹೇಗೆ ಎದ್ದೇಳುತ್ತದೆ ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ವಿಸ್ಮಯ ಎಂಬಂತೆ ಮೃತ್ತಿಕೆ ಹಚ್ಚಿದ ಕೇವಲ 5 ನಿಮಿಷದಲ್ಲಿ ಆ ಮಗು ಜೋರಾಗಿ ಕೆಮ್ಮುತ್ತಾ ಕಣ್ಣು ಬಿಟ್ಟಿತು. ವೈದ್ಯರೇ ಈ ಪವಾಡವನ್ನು ನೋಡಿ ಆಶ್ಚರ್ಯಚಕಿತರಾದರು. ಇದು ಕಲ್ಪನೆಯಲ್ಲ ಸ್ನೇಹಿತರೆ, ರಾಯರನ್ನು ನಂಬಿದವರ ಕೈಯನ್ನು ಅವರು ಎಂದಿಗೂ ಬಿಡುವುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಭಕ್ತರೇ, ರಾಯರ ಈ ಪವಾಡ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಕಮೆಂಟ್ನಲ್ಲಿ ರಾಯರೇ ಗತಿ ಎಂದು ಬರೆಯಿರಿ ಮತ್ತು ನಿಮ್ಮ ಗ್ರೂಪ್ಗಳಲ್ಲಿ 9 ಜನರಿಗೆ ಶೇರ್ ಮಾಡಿ. ರಾಯರ ಅನುಗ್ರಹ ಪಡೆಯಲು ಮನೆಯಲ್ಲಿ ಮಾಡಬೇಕಾದ 3 ಸರಳ ನಿಯಮಗಳು. ಸ್ನೇಹಿತರೆ,
ರಾಯರ ಕೃಪೆ ನಮ್ಮ ಮೇಲಾಗಬೇಕು ಅಂದರೆ ನಾವು ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಾಗಿಲ್ಲ. ರಾಯರು ಬಯಸುವುದು ಕೇವಲ ಶುದ್ಧ ಭಕ್ತಿಯನ್ನು ಮಾತ್ರ. ನಿಮ್ಮ ಮನೆಯಲ್ಲಿ ರಾಯರ ಅನುಗ್ರಹ ಸದಾ ಇರಬೇಕಾದರೆ ಈ 3 ನಿಯಮಗಳನ್ನು ತಪ್ಪದೇ ಪಾಲಿಸಿ. ಮೊದಲನೇ ನಿಯಮ, ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಪ್ರತಿದಿನ ಅದಕ್ಕೆ ತಪ್ಪದೇ ತುಳಸಿ ದಳವನ್ನು ಅರ್ಪಿಸಿ. ರಾಯರಿಗೆ ತುಳಸಿ ಎಂದರೆ ಅತ್ಯಂತ ಪ್ರೀತಿ. ತುಳಸಿ ಅರ್ಪಿಸಿ ಪೂಜೆ ಮಾಡಿದರೆ ರಾಯರು ತಕ್ಷಣ ಪ್ರಸನ್ನರಾಗುತ್ತಾರೆ. ಎರಡನೇ ನಿಯಮ, ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿದಾಗ ರಾಯರ ಮುಂದೆ ಕುಳಿತು ಕನಿಷ್ಠ 11 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ಧ್ವನಿ ರಾಯರ ಕಿವಿಗೆ ಬಿದ್ದರೆ ನಿಮ್ಮ ಕಷ್ಟಗಳು ಅರ್ಧ ದೂರವಾದಂತೆ. ಮೂರನೇ ನಿಯಮ, ರಾಯರಿಗೆ ಗುರುವಾರ ಅತ್ಯಂತ ವಿಶೇಷವಾದ ದಿನ. ಗುರುವಾರದ ದಿನ ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ರಾಯರಿಗೆ ಸಮರ್ಪಿಸಿ. ಹಳದಿ ಬಣ್ಣದ ಹಣ್ಣು ಅಥವಾ ಕಡಲೆಬೇಳೆ ಪಾಯಸವನ್ನು ನೈವೇದ್ಯವಾಗಿ ಇಡಿ. ಅಂದು ಯಾರಿಗಾದರೂ ಹಸಿದವರಿಗೆ ಅನ್ನದಾನ ಮಾಡಿದರೆ ರಾಯರ ಆಶೀರ್ವಾದ ಕೋಟಿ ಪಟ್ಟು ಹೆಚ್ಚಾಗಿ ಸಿಗುತ್ತದೆ. ಸ್ನೇಹಿತರೆ, ರಾಯರ ದರ್ಬಾರ್ನಲ್ಲಿ ಯಾರಿಗೆ ಬೆಲೆ ಸಿಗುತ್ತದೆ ಗೊತ್ತಾ? ಕೇವಲ ಭಕ್ತಿಗೆ ಮಾತ್ರ. ಇದಕ್ಕೆ ಇತಿಹಾಸದಲ್ಲಿ ಒಂದು ದೊಡ್ಡ ಉದಾಹರಣೆ ಇದೆ. ಒಮ್ಮೆ ಮಹಾನ್ ಸಂತ ಹಾಗೂ ಭಕ್ತರಾದ ಕನಕದಾಸರು ರಾಯರ ಸನ್ನಿಧಾನಕ್ಕೆ ಬಂದಾಗ ನಡೆದ ಘಟನೆ ಇದು. ಮಠದಲ್ಲಿದ್ದ ಶ್ರೀಮಂತರು ಮತ್ತು ಪಂಡಿತರು ತಾವೇ ದೊಡ್ಡವರೆಂದುಕೊಂಡು ರಾಯರಿಗೆ ಚಿನ್ನ, ಬೆಳ್ಳಿ ಹಾಗೂ ದುಬಾರಿ ಕಾಣಿಕೆಗಳನ್ನು ನೀಡುತ್ತಿದ್ದರು. ಆದರೆ ಆ ಸಾಲಿನಲ್ಲಿ ನಿಂತಿದ್ದ ಒಬ್ಬ ಅತ್ಯಂತ ಕಡುಬಡವನಾದ ಭಕ್ತನ ಹತ್ತಿರ ರಾಯರಿಗೆ ಕೊಡಲು ಯಾವುದೇ ದುಬಾರಿ ವಸ್ತು ಇರಲಿಲ್ಲ. ಅವನು ಕೇವಲ ಒಂದು ಸಣ್ಣ ಮೂಟೆಯಲ್ಲಿ ತಾನು ಕಷ್ಟಪಟ್ಟು ಬೆಳೆದ ಸ್ವಲ್ಪ ಅವಲಕ್ಕಿಯನ್ನು ತಂದಿದ್ದನು. ಅಲ್ಲಿಂದ ಕೆಲವರು ಆ ಬಡವನನ್ನು ನೋಡಿ ಇವನೇನು ರಾಯರಿಗೆ ಕಾಣಿಕೆ ಕೊಡುವುದು ಎಂದು ಅಪಹಾಸ್ಯ ಮಾಡಿದರು. ಆದರೆ ಅಂತರ್ಯಾಮಿಗಳಾದ ರಾಯರು ಎಲ್ಲರ ಕಾಣಿಕೆಯನ್ನು ಬದಿಗಿಟ್ಟು ನೇರವಾಗಿ ಆ ಬಡ ಭಕ್ತನ ಹತ್ತಿರ ನಡೆದುಕೊಂಡು ಬಂದು ಅವನ ಕೈಯಲ್ಲಿದ್ದ ಅವಲಕ್ಕಿ ಮೂಟೆಯನ್ನು ಪ್ರೀತಿಯಿಂದ ಇಸ್ಕೊಂಡರು. ಅದನ್ನೇ ಅತ್ಯಂತ ಶ್ರೇಷ್ಠ ಪರಮಾನ್ನ ಎಂದು ಸ್ವೀಕರಿಸಿದರು. ರಾಯರು ಅಂದು ಮಠದಲ್ಲಿದ್ದ ಎಲ್ಲರಿಗೂ ಒಂದು ಮಹತ್ತರವಾದ ಮಾತು ಹೇಳಿದರು. ನನಗೆ ನಿಮ್ಮ ಹಣ, ಬಂಗಾರ ಮುಖ್ಯವಲ್ಲ. ಈ ಬಡವನ ಕಣ್ಣೀರಿನಲ್ಲಿರುವ ನಿಷ್ಕಲ್ಮಶ ಭಕ್ತಿ ನನಗೆ ಮುಖ್ಯ. ಹೌದು ಸ್ನೇಹಿತರೆ, ಕನಕದಾಸರು ಮತ್ತು ರಾಯರ ಈ ಭಕ್ತಿ ಇತಿಹಾಸ ನಮಗೆ ಕಲಿಸುವುದು ಒಂದೇ. ರಾಯರು ಯಾವತ್ತೂ ಶ್ರೀಮಂತಿಕೆಯನ್ನು ನೋಡಿ ಒಲೆಯುವುದಿಲ್ಲ. ಕೇವಲ ಶುದ್ಧ ಭಕ್ತಿಯನ್ನು ನೋಡಿ ಒಲೆಯುತ್ತಾರೆ. ಇಂದಿಗೂ ಮಂತ್ರಾಲಯದಲ್ಲಿ ರಾಯರು ಕೊಡುವ ಅದ್ಭುತ ಸಂಕೇತಗಳು. ನೀವು ಮಂತ್ರಾಲಯಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿ ರಾಯರನ್ನು ನೆನೆದಾಗ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ಅನ್ನೋದಕ್ಕೆ ಕೆಲವು ದಿವ್ಯ ಸಂಕೇತಗಳು ಸಿಗುತ್ತವೆ. ಉದಾಹರಣೆಗೆ, ನೀವು ಮಂತ್ರಾಲಯದ ಆವರಣದಲ್ಲಿದ್ದಾಗ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಒಂದು ಸುಂದರವಾದ ಹಳದಿ ಚಿಟ್ಟೆ ಬಂದರೆ ಅಥವಾ ಬೃಂದಾವನದ ಗೋಪುರದ ಮೇಲೆ ಗಿಡಗ ಪಕ್ಷಿ ಪ್ರದಕ್ಷಿಣೆ ಹಾಕಿದರೆ ಸ್ವತಃ ರಾಯರೇ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಎಂದರ್ಥ. ಅದೇ ರೀತಿ ನಿಮ್ಮ ಮನೆಯಲ್ಲಿ ರಾಯರ ಪೂಜೆ ಮಾಡುವಾಗ ಫೋಟೋದಿಂದ ಹೂವು ಕೆಳಗೆ ಬಿದ್ದರೆ ನಿಮ್ಮ ಮನಸ್ಸಿನಲ್ಲಿದ್ದ ಕೋರಿಕೆ ಶೀಘ್ರದಲ್ಲೇ ಈಡೇರಲಿದೆ ಎಂದು ರಾಯರು ನಿಮಗೆ ನೀಡುವ ಗ್ರೀನ್ ಸಿಗ್ನಲ್ ಅದಾಗಿರುತ್ತದೆ. ಮೃತ್ತಿಕೆಯನ್ನು ಮನೆಯಲ್ಲಿಡುವಾಗ ಮಾಡಬಾರದ ಈ 3 ಘೋರ ತಪ್ಪುಗಳು. ಸ್ನೇಹಿತರೆ, ಮೃತ್ತಿಕೆ ಎಂದರೆ ಸಾಕ್ಷಾತ್ ರಾಯರ ಸನ್ನಿಧಾನ ಇದ್ದಂತೆ ಎಂದು ನಾವು ತಿಳಿದೆವು. ಆದರೆ ಈ ಪವಿತ್ರ ಮೃತ್ತಿಕೆಯನ್ನು ಮನೆಯಲ್ಲಿ ಇಡುವಾಗ ನಾವು ಅರಿಯದೆ ಕೆಲವು ತಪ್ಪುಗಳನ್ನು ಮಾಡಿಬಿಡುತ್ತೇವೆ. ಇಂದಿನಿಂದ ರಾಯರ ಅನುಗ್ರಹ ಸಿಗುವ ಬದಲು ದೋಷಗಳು ಉಂಟಾಗಬಹುದು. ಹಾಗಾದರೆ ಆ ತಪ್ಪುಗಳು ಯಾವುವು ಗೊತ್ತಾ? ಮೊದಲನೇ ತಪ್ಪು ಅಶುದ್ಧತೆ.
ಮೃತ್ತಿಕೆಯನ್ನು ಮುಟ್ಟುವಾಗ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಶುದ್ಧವಾಗಿರಬೇಕು. ಮೈಲಿಗೆಯ ಸಂದರ್ಭದಲ್ಲಿ ಅಥವಾ ಸೂತಕದ ದಿನಗಳಲ್ಲಿ ಮೃತ್ತಿಕೆಯನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಆ ದಿನಗಳಲ್ಲಿ ಮೃತ್ತಿಕೆ ಇರುವ ಡಬ್ಬಿ ಅಥವಾ ಬೃಂದಾವನದಿಂದ ದೂರವಿರಬೇಕು. ಎರಡನೇ ತಪ್ಪು, ನೆಲದ ಮೇಲೆ ಇಡುವುದು. ಮೃತ್ತಿಕೆಯನ್ನು ಎಂದಿಗೂ ಬರೀ ನೆಲದ ಮೇಲೆ ಅಥವಾ ಧೂಳು ಬೀಳುವ ಜಾಗದಲ್ಲಿ ಇಡಬಾರದು. ಅದನ್ನು ಯಾವಾಗಲೂ ದೇವರ ಪೀಠದ ಮೇಲೆ ಒಂದು ಸಣ್ಣ ತಟ್ಟೆಯಲ್ಲಿ ಅಥವಾ ರಾಯರ ಫೋಟೋದ ಪಕ್ಕದಲ್ಲಿ ಗೌರವದಿಂದ ಇಡಬೇಕು. ಮೂರನೇ ತಪ್ಪು, ದೀಪ ಹಚ್ಚದೇ ಇರುವುದು. ಮೃತ್ತಿಕೆ ಇರುವ ಮನೆಯಲ್ಲಿ ಕತ್ತಲೆ ಇರಬಾರದು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕನಿಷ್ಠ ಒಂದು ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನಾದರೂ ರಾಯರ ಮುಂದೆ ಹಚ್ಚಬೇಕು. ದೀಪದ ಬೆಳಕಿನಲ್ಲಿ ರಾಯರ ಶಕ್ತಿ ಆ ಮನೆಯ ತುಂಬ ಪಸರಿಸುತ್ತದೆ. 24 ಗಂಟೆಗಳಲ್ಲಿ ಸಾಲದ ಬಾಧೆ ದೂರ ಮಾಡಿದ ರಾಯರ ಪವಾಡ. ಸ್ನೇಹಿತರೆ, ಈಗ ನಾನು ಹೇಳಲಿರುವ ಪವಾಡ ಇತ್ತೀಚೆಗೆ ನಡೆದ ಒಂದು ನೈಜ ಘಟನೆ. ಬೆಂಗಳೂರಿನಲ್ಲಿ ವಾಸವಾಗಿರುವ ರಾಯರ ಪರಮಭಕ್ತರೊಬ್ಬರು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು. ವ್ಯಾಪಾರದಲ್ಲಿ ನಷ್ಟವಾಗಿ ಕೋಟಿಗಟ್ಟಲೆ ಸಾಲವಾಗಿತ್ತು. ಸಾಲ ಕೊಟ್ಟವರು ಪ್ರತಿದಿನ ಮನೆ ಬಾಗಿಲಿಗೆ ಬಂದು ಅವಮಾನ ಮಾಡುತ್ತಿದ್ದರು. ಕೊನೆಗೆ ಬೇರೆ ದಾರಿ ಕಾಣದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದರು. ಆದರೆ ಸಾಯುವ ಮುನ್ನ ಕೊನೆಯ ಬಾರಿ ಮಂತ್ರಾಲಯದ ಮೃತ್ತಿಕೆ ಮುಂದೆ ಕುಳಿತು ಕಣ್ಣೀರು ಹಾಕಿದರು. ರಾಯರೇ, ನಾಳೆ ಬೆಳಗ್ಗೆಯೊಳಗೆ ನಾನು 5 ಲಕ್ಷ ರೂಪಾಯಿ ಕಟ್ಟದಿದ್ದರೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತದೆ. ನೀನೇ ನನ್ನನ್ನು ಬದುಕಿಸಬೇಕು, ಇಲ್ಲವೇ ಸಾವು ಕೊಡಬೇಕು ಎಂದು ಇಡೀ ರಾತ್ರಿ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸುತ್ತಾ ಅತ್ತರು. ಅಲ್ಲಿ ನಡೆದ ಪವಾಡ ಏನೆಂದರೆ, ಮರುದಿನ ಬೆಳಗ್ಗೆ 9 ಗಂಟೆಗೆ ಅಕಸ್ಮಾತ್ತಾಗಿ ಅವರ ಹಳೆಯ ಸ್ನೇಹಿತನೊಬ್ಬ ಇವರ ಮನೆಗೆ ಬಂದನು. ಆ ಸ್ನೇಹಿತನಿಗೆ ಇವರ ಸಾಲದ ವಿಷಯವೇ ಗೊತ್ತಿರಲಿಲ್ಲ. ಆದರೂ ಅವನು ಬಂದು, ಗೆಳೆಯ, ನಾನು ಹೊಸದಾಗಿ ಒಂದು ಬಿಸ್ನೆಸ್ ಮಾಡುತ್ತಿದ್ದೇನೆ, ಅದಕ್ಕೆ ನಿನ್ನ ಸಹಾಯ ಬೇಕು. ಮುಂಗಡವಾಗಿ ಈ 5 ಲಕ್ಷ ರೂಪಾಯಿ ಚೆಕ್ಕು ಇಟ್ಟಿಕೋ ಎಂದು ಕೈಗಿಟ್ಟನು. ಕೇವಲ 24 ಗಂಟೆಗಳ ಒಳಗಡೆ ರಾಯರು ಆ ಭಕ್ತನ ಪ್ರಾಣ ಮತ್ತು ಮರ್ಯಾದೆ ಎರಡನ್ನೂ ಉಳಿಸಿದ್ದರು. ಹೌದು ಸ್ನೇಹಿತರೆ, ಜಗತ್ತೇ ಕೈಬಿಟ್ಟರೂ ನಮ್ಮ ಮಂತ್ರಾಲಯದ ರಾಯರು ಮಾತ್ರ ಎಂದಿಗೂ ಕೈಬಿಡುವುದಿಲ್ಲ. ಸ್ನೇಹಿತರೆ, ರಾಯರ ಈ ಕರುಣೆಯನ್ನು ನೋಡಿಯೂ ನೀವು ಸುಮ್ಮನಿರಬೇಡಿ. ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಈಗಲೇ ಈ ವಿಡಿಯೋ ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಇಲ್ಲ 11 ಜನರಿಗೆ ಶೇರ್ ಮಾಡಿ. ಅವರಿಗೂ ರಾಯರು ದಾರಿ ತೋರಿಸಿ. ರಾಯರ ಆಶೀರ್ವಾದ ನಿಮಗೆ ಸಿಗುತ್ತದೆ. ರಾಯರ ಸಂಕಲ್ಪ ಮತ್ತು ಭಕ್ತರ ಕರ್ತವ್ಯ. ಸ್ನೇಹಿತರೆ, ರಾಯರು ಬೃಂದಾವನದಲ್ಲಿ ಸಜೀವವಾಗಿ ಕುಳಿತು ಇಂದಿಗೆ 100 ವರ್ಷಗಳಾಗಿವೆ. ಅವರು ಇನ್ನೂ 100 ವರ್ಷಗಳ ಕಾಲ ಇದೇ ರೀತಿ ಲೋಕ ಕಲ್ಯಾಣಕ್ಕಾಗಿ ಇಲ್ಲೇ ಇರುತ್ತಾರೆ. ಆದರೆ ರಾಯರ ಅನುಗ್ರಹ ಪೂರ್ಣವಾಗಿ ಸಿಗಬೇಕಾದರೆ ನಾವು ಕೇವಲ ಬೇಡುವುದಷ್ಟೇ ಅಲ್ಲ, ನಮ್ಮ ಕರ್ತವ್ಯವನ್ನು ಮಾಡಬೇಕು. ರಾಯರು ತಮ್ಮ ಜೀವಿತಾವಧಿಯಲ್ಲಿ ಸದಾ ಹೇಳುತ್ತಿದ್ದ ಮಾತು, ಪರೋಪಕಾರವೇ ಪರಧರ್ಮ. ಅಂದರೆ ನಮ್ಮ ಕೈಲಾದ ಮಟ್ಟಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡಬೇಕು. ಯಾರಾದರೂ ಹಸಿದವರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರಿಗೆ ಅನ್ನ ನೀಡಬೇಕು. ನೀವು ಮಾಡುವ ಈ ಪುಣ್ಯ ಕಾರ್ಯಗಳೇ ರಾಯರಿಗೆ ಸಲ್ಲಿಸುವ ನಿಜವಾದ ಪೂಜೆ. ನೀವು ಬೇರೆಯವರ ಕಣ್ಣೀರು ಒರೆಸಿದರೆ ರಾಯರು ನಿಮ್ಮ ಕಣ್ಣೀರು ಒರೆಸುತ್ತಾರೆ. ಕೊನೆಯದಾಗಿ, ನಿಮ್ಮ ಮನೆಯಲ್ಲಿ ಮೃತ್ತಿಕೆ ಇದ್ದರೆ ಅಥವಾ ರಾಯರ ಫೋಟೋ ಇದ್ದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ. ರಾಯರೇ,
ಇಂದಿನ ದಿನದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ನಿನ್ನ ಮೃತ್ತಿಕೆಯ ಶಕ್ತಿಯಿಂದ ಸದಾ ಕಾವಲು ಕಾಯಿ. ಇಷ್ಟು ಹೇಳಿ ಮಲಗಿದರೆ ಆ ರಾತ್ರಿ ನಿಮಗೆ ಯಾವುದೇ ಕೆಟ್ಟ ಕನಸುಗಳು ಬೀಳುವುದಿಲ್ಲ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸ್ನೇಹಿತರೆ, ಮೃತ್ತಿಕೆ ರಹಸ್ಯ ಮತ್ತು ರಾಯರ ಪವಾಡಗಳ ಕುರಿತಾದ ಈ ಸುದೀರ್ಘ ಮಾಹಿತಿ ನಿಮ್ಮ ಮನಸ್ಸಿಗೆ ಆನಂದ ನೀಡಿದೆ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಯರ ದಿವ್ಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಭಕ್ತಿಯನ್ನು ತೋರಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಮತ್ತು ಮೆಂಬರ್ಶಿಪ್ ಜಾಯ್ನ್ ಆಗಿ ರಾಯರ ಸೇವೆಗೆ ಕಾಣಿಕೆಯಾಗಿ ನೀಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.